ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು KEA ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಅದರಲ್ಲಿ ಈ ಭಾರತ ಸಂವಿಧಾನದ ಸಂಬಂಧಿಸಿದ ಪ್ರಶ್ನೆಗಳನ್ನ ವೆರಿ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನ ನಾನು ಇಟ್ಕೊಂಡು ಈ ದಿನ ನಿಮಗೆ ಕ್ಲಾಸ್ ಮಾಡ್ತೀನಿ. ನೋಡಿ, ಇದು ತುಂಬ ಮುಂದೆ ಬರುವ VAO, KSRP, CR, TR ಮುಂತಾದ ಎಕ್ಸಾಮ್ಗಳಿಗೆ ತುಂಬಾ ರಿಪೀಟ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇನ್ನು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ CR, DRಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವಶನ್ ನೋಡಿ, ಭಾರತ ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೆ ತಂದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ನೋಡ್ಬೋದು. ಇಲ್ಲಿ ನವೆಂಬರ್ 26, 1949 ಅಂತ ಇದೆ. ನಂತರ ಬಿ ಆಪ್ಷನ್ನು ಜನವರಿ 26, 1950 ಅಂತ ಇದೆ. ನಂತರ ಸಿ ಆಗಸ್ಟ್ 15, 1947 ಅಂತ ಇದೆ. ನಂತರ ಜನವರಿ 26, 1949 ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜನವರಿ 26, 1950 ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದ ದಿನಾಂಕವಾಗ್ತದೆ. ನಂತರ ನೋಡಿ, ಇಲ್ಲಿ 1949 ನವೆಂಬರ್ 26ರಂದು ಇದೆಯಲ್ಲ, ಇದು ಅಂಗೀಕಾರವಾದ ದಿನವಾಗ್ತದೆ. ಯಾವುದು? ಭಾರತ ಸಂವಿಧಾನ ನವೆಂಬರ್ 26, 1949 ಅಂಗೀಕಾರವಾಗ್ತದೆ. ಅಂಗೀಕಾರ ಯಾವಾಗ ಅಂತ ಕೇಳಿದ್ರೆ ಯಾವುದು ಸರಿಯಾದ ಆನ್ಸರ್? ನವೆಂಬರ್ 26, 1949 ಆಗುತ್ತೆ. ಇದಿನ್ನೂ ಗೊತ್ತು ಎಲ್ಲರಿಗೂ, ಸ್ವಾತಂತ್ರ್ಯ ದಿನಾಚರಣೆ ಅಂತ. ಆದ್ದರಿಂದ ನೋಡಿ, ಇದಕ್ಕೆ ಆನ್ಸರ್ ಯಾವುದು ಅಂದರೆ ಬಿ, ಜನವರಿ 26, 1950ರಂದು ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಯಾವ ಉದ್ದೇಶ ಅಂದರೆ 1930ರ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡಿರ್ತಾರೆ. ಅದರ ಅಂಗವಾಗಿ ಜನವರಿ 26, 1950ರಂದು ಭಾರತ ಸಂವಿಧಾನವನ್ನು ಜಾರಿಗೆ ತರುತ್ತಾರೆ. ಇದು ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ಮತ್ತೊಂದು ತುಂಬ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಸಂವಿಧಾನದ ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿ ಅಂತಾರೆ ಇಂಗ್ಲೀಷ್ನಲ್ಲಿ. ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಇದೆ, ಜವಾಹರ್ಲಾಲ್ ನೆಹರು ಅಂತ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು BN ರಾವ್ ಅಂತ ಇದೆ. ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತು, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇವ್ರನ್ನ 1947 ಆಗಸ್ಟ್ 29ರಂದು ನೇಮಕ ಮಾಡ್ತಾರೆ. ಯಾರನ್ನ? ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ 1947 ಆಗಸ್ಟ್ 29ರಂದು ನೇಮಕ ಮಾಡ್ತಾರೆ. ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನಿಮಗೆ ಗೊತ್ತು, ಇವರು ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆಹರು ಭಾರತದ ಪ್ರಥಮ ಪ್ರಧಾನಿ. ಮತ್ತು BN ರಾವ್ ಯಾರು ಅಂತ ಕೇಳ್ತಾರೆ. ಇವರು ಕಾನೂನು ಸಲಹೆಗಾರರು. ಇವರು ಮೂಲತಃ ಕರ್ನಾಟಕದವರು ಆಗಿದ್ದಾರೆ. ಇವರು BN ರಾವ್ ಈ ಸಮಿತಿ ಇದೆಯಲ್ಲ, ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾನೂನು ಸಲಹೆಗಾರರಾಗಿ BN ರಾವ್ ಇರ್ತಾರೆ. ಇವರು ಕೇಳೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ನಂತರ ಬನ್ನಿ, ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ವಿವರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ 2ನೇ ಭಾಗ ಅಂದಿದ್ದಾರೆ, ಆಪ್ಷನ್ ಬಿ 3ನೇ ಭಾಗ ಅಂದಿದ್ದಾರೆ, ಆಪ್ಷನ್ ಸಿ 4ನೇ ಭಾಗ ಅಂದಿದ್ದಾರೆ, ಡಿ 5ನೇ ಭಾಗ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಭಾಗ ಸರಿಯಾದ ಉತ್ತರವಾಗ್ತದೆ. 3ನೇ ಭಾಗ, ಸಂವಿಧಾನದ 3ನೇ ಭಾಗದಲ್ಲಿ ಏನು ಬರ್ತದೆ? ಮೂಲಭೂತ ಹಕ್ಕುಗಳು ಬರ್ತವೆ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಅಂತ ಕೇಳ್ಬಿಡ್ತಾರೆ ಒಂದೊಂದು ಸಮಯ. ಎಷ್ಟನೇ ವಿಧಿ? ನೋಡಿ, 12ನೇ ವಿಧಿಯಿಂದ 35ನೇ ವಿಧಿವರೆಗೂ ಏನಿರುತ್ತೆ? ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ್ದಾರೆ. 3ನೇ ಭಾಗ 12ರಿಂದ 35ನೇ ವಿಧಿ. 14ನೇ ವಿಧಿ ಏನು? ಸಮಾನತೆ ಹಕ್ಕು. 17ನೇದು ಅಸ್ಪೃಶ್ಯತೆ ನಿಷೇಧದ ಹಕ್ಕು. ನೋಡಿ, ಇಂಥ ತುಂಬ ಇಂಪಾರ್ಟೆಂಟ್ ಆಗಿರೋವನ್ನ ನೀವು ಗ್ಯಾಪ್ನ ಇಟ್ಕೋಬೇಕಾಗ್ತದೆ. ನೋಡಿ, 2ನೇ ಭಾಗ ಏನು ಅಂತ ಕೇಳಿದ್ದಾರೆ? ಪೌರತ್ವದ ಬಗ್ಗೆ ತಿಳಿಸ್ತದೆ. ಮತ್ತು 4ನೇದು ಏನು?
4ನೇ ಭಾಗ ಯಾವುದರ ಬಗ್ಗೆ? ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ. ನೋಡಿ, ಈ ರೀತಿ ಸ್ವಲ್ಪ ಆಸುಪಾಸಿರೋನು ಕ್ಲೀನಾಗಿ ನೋಡ್ಕೊಬೇಕಾಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಭಾಗ 3 ಏನರ ಬಗ್ಗೆ? ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತದೆ. ಎಷ್ಟನೇಯಿಂದ 12ರಿಂದ 35ನೇ ವಿಧಿಯವರೆಗೂ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು, ಯಾವ ಆರ್ಟಿಕಲನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ತುಂಬ ಸರಿ ರಿಪೀಟೆಡ್ ಆಗಿದೆ ಕ್ವಶನ್ನು. ನೋಡಿ, 14ನೇ ವಿಧಿ ಅಂತ ಕೊಟ್ಟಿದ್ದಾರೆ, 19, 32 ಮತ್ತು 21. ನೋಡಿ, 14ನೇ ವಿಧಿ ಏನು ಹೇಳಿದೆ? ಸಮಾನತೆಯ ಹಕ್ಕು ಬಗ್ಗೆ ಹೇಳ್ತದೆ ಅಂತ ಹೇಳಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದರೆ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಏನಂತ ಕರೆದಿದ್ದಾರೆ? ಸಂವಿಧಾನದ ಆತ್ಮ, ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಯಾಕಂದರೆ ಇದು ಸಂವಿಧಾನಬದ್ಧ ಪರಿಹಾರ ಹಕ್ಕಲ್ಲಿ ಬರ್ತದೆ. ಮೂಲಭೂತ ಹಕ್ಕುಗಳು ಎಷ್ಟಿದೆ? 6 ಇದೆ. 6ನೇದರಲ್ಲಿ 32ನೇ ವಿಧಿಯಲ್ಲಿ ಯಾವ್ದು ಬರ್ತದೆ ಅಂದರೆ ಸಂವಿಧಾನಬದ್ಧ ಪರಿಹಾರ ಹಕ್ಕಿನ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಇದು ಯಾವುದು? ಭಾರತ ಸಂವಿಧಾನದಲ್ಲಿ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಡಾಕ್ಟರ್ BR ಅಂಬೇಡ್ಕರ್ ಯಾವುದ ವಿಧಿಯನ್ನು ಕರೆದಿದ್ದಾರೆ ಅಂತ ಕೇಳಿದ್ರೆ 32ನೇ ವಿಧಿ. ಇಲ್ಲಾಂದರೆ ಉಲ್ಟಾ ಮಾಡ್ತಾರೆ, 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಏನಂತ ಕರೆದಿದ್ದಾರೆ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, ಇದು KE ಅವರು ನಡೆಸೋ ಎಕ್ಸಾಮ್ಗಳಿರೋದ್ರಿಂದ ಇವ್ರಿಗೆ ಹೇಳಿಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಹೇಳಿಕೆ ಅಥವಾ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸುಮ್ಮನೆ ಈ ರೀತಿ ನೋಡ್ಕೊಂಡು ಹೋಗದೆ ಸ್ವಲ್ಪ ಡೀಪಾಗೂ ನೋಡಬೇಕಾಗ್ತದೆ ನಾವು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದಲ್ಲಿ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಏನು ಕೊಟ್ಟಿದ್ದಾರಪ್ಪ? ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ ಡಿ 73ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದ್ರಾಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 61ನೇ ತಿದ್ದುಪಡಿ. 1989ರಲ್ಲಿ ಈ ತಿದ್ದುಪಡಿ ಮಾಡ್ತಾರೆ. ಅಂದಿನ ಪ್ರಧಾನಿ ಯಾರು ಅಂತ ಕೇಳ್ತಾರೆ? ರಾಜೀವ್ ಗಾಂಧಿ. ಕೇಳಿದ್ದಾರೆ, ಕೆಲವು ಸಮಯ ಕೇಳಿದ್ದಾರೆ ಯಾರು ಆಗಿದ್ರು ಅಂದಿನ ಪ್ರಧಾನಿ ಅಂತ ಕೇಳಿದರೆ 61ನೇ ತಿದ್ದುಪಡಿ ಮಾಡುವಾಗ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು. ಇಲ್ಲಿ ನೋಡಿ, ಮತ್ತೆ ಇಂಪಾರ್ಟೆಂಟ್ ವಿಧಿಗಳು. ಇದು ಭಾರತದ ಮಿನಿ ತಿದ್ದುಪಡಿ ಅಂತಲೇ ಹೆಸರುವಾಗಿರುವ 42ನೇ ತಿದ್ದುಪಡಿ ಇದೆ. ಇದು ತುಂಬಾ ಇಂಪಾರ್ಟೆಂಟು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ? 21ರಿಂದ 18ಕ್ಕೆ ಮತದಾನದ ವಯಸ್ಸು ಇಳಿಸಿದ ತಿದ್ದುಪಡಿ ಯಾವುದು ಅಂದರೆ 61ನೇ ತಿದ್ದುಪಡಿ. ಎಷ್ಟರಲ್ಲಿ? 1989. ತುಂಬಾ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಅದಕ್ಕೋಸ್ಕರ ನೋಡ್ಕೊಬೇಕು. ಮತ್ತು ಎಷ್ಟನೇ ವಿಧಿಯಲ್ಲಿ ಬರುತ್ತೆ ಇದು? ಇಳಿಸ್ತಾರಲ್ಲ, ಎಷ್ಟನೇ ವಿಧಿಯಲ್ಲಿ ಬರುತ್ತೆ ಅಂದರೆ 326ನೇ ವಿಧಿ. 326ನೇ ವಿಧಿಯಲ್ಲಿ ಬರ್ತದೆ. ನೋಡಿ, ಇವನ್ನೆಲ್ಲ ಕ್ಲೀನಾಗೆ ನೀವು ತಿಳ್ಕೊಬೇಕು. ಮತ್ತು ಇನ್ನೊಂದು ಕೇಳ್ತಾರೆ, ಚುನಾವಣಾ ಆಯೋಗ 324ರಿಂದ 329A ವರೆಗೂ ಚುನಾವಣಾ ಆಯೋಗದ ಬಗ್ಗೆ ನಮಗೆ ಮಾಹಿತಿ ನೀಡ್ತದೆ. ಸಂವಿಧಾನದ 324ನೇ ವಿಧಿಯಿಂದ 329A ವರೆಗೂ ನಮಗೆ ಏನರ ಬಗ್ಗೆ ತಿಳಿಸ್ಬೋದು? ಭಾರತದ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಬೋದಾಗಿರ್ತದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ ಸರಿಯಾದ ಉತ್ತರವಾಗ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿಲಿ, ಸಂವಿಧಾನದ 8ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಧಿಕೃತ ಭಾಷೆ, ಆಪ್ಷನ್ ಬಿ ಭೂ ಸುಧಾರಣೆ, ಪಕ್ಷಾಂತರ ನಿಷೇಧ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಅಂತ ಕೇಳಿದ್ದಾರೆ. 8ನೇ ಶೆಡ್ಯೂಲ್ ಕೇಳಿರೋದು. ಇದಕ್ಕೆ ಸರಿಯಾದ ಉತ್ತರ ಅಧಿಕೃತ ಭಾಷೆ ಸರಿಯಾದ ಉತ್ತರ ಆಗ್ತದೆ. ಭೂ ಸುಧಾರಣೆ ಅಲ್ಲ, ಪಕ್ಷಾಂತರ ನಿಷೇಧ ಅಲ್ಲ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಅಲ್ಲ. 8ನೇ ಶೆಡ್ಯೂಲ್ ಯಾವುದಪ್ಪ ಅಂದರೆ ಅಧಿಕೃತ ಭಾಷೆಗಳ ಬಗ್ಗೆ. ಭಾಷೆಗಳ ಬಗ್ಗೆ ನೋಡಿ, ನಮ್ಮ ಭಾರತದಲ್ಲಿ 22 ಅಧಿಕೃತ ಭಾಷೆಗಳಿದೆ. ಅದರಲ್ಲಿ ಕನ್ನಡ ಕೂಡ ಒಂದಿದೆ. ಎಷ್ಟರಲ್ಲಿ ಅಧಿಕೃತವಾಗಿ? 2008ರಲ್ಲಿ ಕನ್ನಡ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ಅಧಿಕೃತ ಭಾಷೆಗಳು 8ನೇ ಶೆಡ್ಯೂಲ್ನಲ್ಲಿ ಬರ್ತವೆ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬನ್ನಿ 7ನೇ ಪ್ರಶ್ನೆ ನೋಡಿ. ಭಾರತದ
ಸಂಸತ್ತಿನ ಉಭಯ ಸದನದ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಹೊಂದಿರುವವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಆಪ್ಷನ್ ಎ ಲೋಕಸಭಾ ಸ್ಪೀಕರ್ ಅಂತ ಇದೆ, ಆಪ್ಷನ್ ಬಿ ಪ್ರಧಾನಮಂತ್ರಿ ಅಂತ ಇದೆ, ರಾಷ್ಟ್ರಪತಿ ಅಂತ ಇದೆ, ಉಪರಾಷ್ಟ್ರಪತಿ ಅಂತ ಇದೆ. ಸರಿಯಾದ ಉತ್ತರ ನೋಡಿ, ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಬೇಕು ನೋಡಿ. ಭಾರತದ ಸಂವಿಧಾನದ ಉಭಯ ಸದನಗಳಲ್ಲಿ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರ್ದು ಅಂದರೆ ರಾಷ್ಟ್ರಪತಿಯವ್ರದ್ದಾಗಿರ್ತದೆ. ಅದೇ ಆ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್. ಆದರೆ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿರ್ತದೆ. ಅದಕ್ಕೋಸ್ಕರ ಈ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ರಾಷ್ಟ್ರಪತಿ. ಎಷ್ಟನೇ ವಿಧಿ ಪ್ರಕಾರ? 108ನೇ ವಿಧಿ ಪ್ರಕಾರ ಸಂಸತ್ತಿನಲ್ಲಿ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಗಿರ್ತದೆ. ಲೋಕಸಭಾ ಸ್ಪೀಕರ್ ಅದರ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಾರೆ. ಇದು ತುಂಬಾ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಕ್ವಶನು, ನೋಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಕ್ವಶನ್. ಭಾರತದ ಪ್ರಥಮ ಹಂಗಾಮಿ ರಾಷ್ಟ್ರಪತಿ ಅಥವಾ ಸಂವಿಧಾನದ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದವರು ಯಾರು? ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಜಿ.ವಿ. ಮಾವಳಂಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ನೋಡಿ, ಇದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಂತೀವಿ? ಭಾರತದ ಬಿಸ್ಮಾರ್ಕ್ ಅಂತ ಕರಿತೀವಿ. ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಯಾರನ್ನ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ. ಮತ್ತು ಜಿ.ವಿ. ಮಾವಳಂಕರ್ ಇವರು ಲೋಕಸಭೆಯ ಅಂದರೆ ಭಾರತದ ಸಂಸತ್ತು ಇದೆಯಲ್ಲ ಅದರ ಮೊದಲ ಸ್ಪೀಕರ್, ಲೋಕಸಭಾ ಸ್ಪೀಕರ್ ಯಾರು ಅಂದರೆ ಜಿ.ವಿ. ಮಾವಳಂಕರ್. ಮತ್ತು ಸಚ್ಚಿದಾನಂದ ಸಿನ್ಹಾ ಇದ್ದಾರಲ್ಲ, ಈ ಪ್ರಶ್ನೆಗೆ ಇವರೇ ಆನ್ಸರು. ಸಚ್ಚಿದಾನಂದ ಸಿನ್ಹಾ ಮೊದಲ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಏನ್ರದು ಹಂಗಾಮಿ ಅಧ್ಯಕ್ಷನ? ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ನಂತರ ಸಂಪೂರ್ಣವಾಗಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೋಡಿ, ಡಿಸೆಂಬರ್ 9, 1946ರಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಇರ್ತಾರೆ. ನಂತರ ಡಿಸೆಂಬರ್ 11, 1946ರಲ್ಲಿ ಸಂಪೂರ್ಣ ಅಧ್ಯಕ್ಷ ಸ್ಥಾನ ತಗೊಳ್ಳೋದು ಯಾರು ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದಕ್ಕೆ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ. ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಷನ್, ಯಾವ ವರ್ಷದ ಸಂವಿಧಾನ ತಿದ್ದುಪಡಿ ಮೂಲಕ ಹಕ್ಕಾಗಿತು? ಕೇಳಲಿದ್ದಾರೆ ನೋಡಿ. 2002ರ 86ನೇ ತಿದ್ದುಪಡಿ, 2003ರ 91ನೇ ತಿದ್ದುಪಡಿ, 2011ರ 97ನೇ ತಿದ್ದುಪಡಿ ಮತ್ತು 1976ರ 42ನೇ ತಿದ್ದುಪಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 2002ರ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ನೋಡಿ, 21 ಏನಲ್ಲಿ ಇದನ್ನು ಸೇರಿಸ್ತಾರೆ. ಯಾವುದನ್ನ? ಶಿಕ್ಷಣ, ರೈಟ್ ಟು ಎಜುಕೇಷನ್. 21A ವಿಧಿಯಲ್ಲಿ 86ನೇ ತಿದ್ದುಪಡಿ ಮೂಲಕ ಶಿಕ್ಷಣವ ಹಕ್ಕಾಗಿ ಮಾಡ್ತಾರೆ ಮತ್ತು ಕರ್ತವ್ಯಗಳಲ್ಲೂ 11ನೇ ಕರ್ತವ್ಯವಾಗಿ ಇದು ಬರುತ್ತದೆ. ಅದಕ್ಕೋಸ್ಕರ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಶಿಕ್ಷಣದ ಹಕ್ಕು. ನಂತರ ಬನ್ನಿ 10ನೇ ಪ್ರಶ್ನೆ. ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರಿಸುವ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. 44 ಇದೆ, 42 ಇದೆ, 52 ಇದೆ, 61 ಇದೆ. ಸರಿಯಾದ ಉತ್ತರ 42. ಸರಿಯಾದ ಉತ್ತರ ಯಾವ್ದ್ರಿ? 42 ರೀ. ಎಷ್ಟರಲ್ಲಾಯಿತು? 1972ರಲ್ಲಾಯಿತು. 1972ರಲ್ಲಾಯಿತು. ಇದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ. ಯಾವುದನ್ನ? 42ನೇ ತಿದ್ದುಪಡಿ. ಇದರಲ್ಲಿ ಏನೇನು ಸೇರಿಸಿದ್ದಾರೆ? ಜಾತ್ಯತೀತ ಆಯಿತಾ, ಸಮಗ್ರತೆ ಮತ್ತು ಸಮಾಜವಾದಿ ಎಂಬ ಪದಗಳನ್ನು 42ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸ್ತಾರೆ. ನೋಡಿ, ತುಂಬ ಇಂಪಾರ್ಟೆಂಟ್, ನೋಡ್ಕೊಬೇಕಾಗ್ತದೆ ನೀವು. ಇನ್ನು 61ನೇ ತಿದ್ದುಪಡಿ ಅವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗೊತ್ತಲ್ಲ. ನಂತರ ಬನ್ನಿ, ಅಸ್ಪೃಶ್ಯತೆ ನಿಷೇಧ
ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ. ಮತ್ತು 14ನೇ ವಿಧಿ ಏನಪ್ಪ? ಸಮಾನತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದು ಎಲ್ಲ ಉದ್ಯೋಗಗಳಲ್ಲಿ ಸಮಾನ ಅವಕಾಶ, ಎಲ್ಲರಿಗೂ ಸಮಾನ ಅವಕಾಶ ಕೊಡಿಸೋದು ಯಾವುದು? 16ನೇ ವಿಧಿ. ಮತ್ತು 18ನೇ ವಿಧಿ ಬಿರುದ್ಧರದ್ಧತಿ ಬಗ್ಗೆ ಯಾವ ವಿಧಿ ಹೇಳ್ತದೆ ಅಂದರೆ 18ನೇ ವಿಧಿ ಆಗ್ತದೆ. ನಮಗಿಲ್ಲಿ ಅಸ್ಪೃಶ್ಯ ನಿಷೇಧ ಕೇಳಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು? 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧ. ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಕ್ವೆಶನ್. ರಾಜ್ಯ ನಿರ್ದೇಶಕ ತತ್ವಗಳು DPSP ಸಂವಿಧಾನವು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿರೋದಿಲ್ಲಿ. ಸಂಗ್ರಹಿಸಲಾಗಿದೆ ಅಂತ ಕೇಳಿದ್ದಾರೆ. ಎರವಲು ಯಾವುದು? ಇಲ್ಲಿ ನೋಡಿ, ಅಮೇರಿಕ ಕೊಟ್ಟಿದ್ದಾರೆ, ಬ್ರಿಟನ್ನು, ಐರ್ಲೆಂಡು, ಕೆನಡಾ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ನೋಡೋದಾದರೆ ಏನು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀವಿ ಅಂದರೆ ಐರ್ಲ್ಯಾಂಡ್ ದೇಶದಿಂದ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದಿದ್ದೀವಿ. ನೋಡಿ, ಇಲ್ಲಿ 4ನೇ ಭಾಗದಲ್ಲಿ ಬರ್ತದೆ. ಯಾವುದು? ರಾಜ್ಯ ನಿರ್ದೇಶಕ ತತ್ವ ನಮ್ಮ ಭಾರತ ಸಂವಿಧಾನದ 4ನೇ ಭಾಗದಲ್ಲಿದೆ. ಮತ್ತು 36ನೇ ವಿಧಿಯಿಂದ 51ನೇ ವಿಧಿಯವರೆಗೂ ಏನಿದೆ? ರಾಜ್ಯ ನಿರ್ದೇಶಕ ತತ್ವ ಇದೆ. ಮತ್ತು ಅಮೇರಿಕದಿಂದ ಏನು ತಗೊಂಡಿದ್ದೀವಿ ಸರ್? ಅಮೇರಿಕದಿಂದ ನಾವು ಮೂಲಭೂತ ಹಕ್ಕುಗಳಾಗಲಿ ಇನ್ನೂ ಅನೇಕ ಅಂಶಗಳನ್ನ ತಗೊಂಡಿದ್ದೇವೆ. ಮತ್ತು ಬ್ರಿಟನ್ನಿಂದ ಸಂಯುಕ್ತ ಪದ್ಧತಿ ಇದ್ರ ಬಗ್ಗೆ ನಾವು ನೋಡ್ಬೋದು ಇಲ್ಲಿ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್, ಯಾವ ದೇಶದಿಂದ ಏನೇನು ಎರವಲು ಪಡೆದಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೋಡ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ರಾಜ್ಯ ನಿರ್ದೇಶಕ ತತ್ವ ಐರ್ಲ್ಯಾಂಡ್ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಬನ್ನಿ. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಇಲ್ಲಿ ಯಾವುದು ಅಂದರೆ 12. 2 ಅಲ್ಲ, 10 ಅಲ್ಲ, 14 ಅಲ್ಲ. ಸರಿಯಾದ ಉತ್ತರ 13ನೇದಕ್ಕೆ ಏನಪ್ಪ ಅಂದರೆ 12 ನಾಮನಿರ್ದೇಶನ ಮಾಡ್ತಾರೆ. ಏನೇನಕ್ಕೆ? ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಮಾಜ ಸೇವೆ, ಇಂಥ ಅನೇಕ ಇದನ್ನ ರಾಷ್ಟ್ರಪತಿಗಳು 12 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಸಭೆಗೆ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಇದನ್ನು. 12 ಸರಿಯಾದ ಉತ್ತರ ಗ್ಯಾಪ್ನ ಇಟ್ಕೊಬೇಕಾಗ್ತದೆ ನೀವು. 12 ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡ್ತಾರೆ. ಎಷ್ಟನೇ ವಿಧಿ ಪ್ರಕಾರ ಮಾಡೋದು ಅಂದರೆ 80ನೇ ವಿಧಿ ಪ್ರಕಾರ. 80ನೇ ವಿಧಿ ಇದೆಯಲ್ಲ, ಅದರ ಪ್ರಕಾರ, ಸಂವಿಧಾನದ 80ನೇ ವಿಧಿ ಪ್ರಕಾರ 12 ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ. ಈ ವಿಧಿನೂ ಗ್ಯಾಪ್ನ ಇರಬೇಕು, 12 ಜನ ಅಂತಲೂ ಗ್ಯಾಪ್ನ ಇರಬೇಕು, ಮತ್ತು ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಅಂತ ಕೂಡ ಒಂದು ಗ್ಯಾಪ್ನಾಗ ಇರಬೇಕು ನಿಮಗೆ. ನಂತರ ಬನ್ನಿ, ಹಣಕಾಸು ಮಸೂದೆಯನ್ನು ಎಲ್ಲಿ ಮಾತ್ರ ಮಂಡಿಸಬಹುದು? ತುಂಬ ರಿಪೀಟೆಡ್ ಕ್ವಶನ್ ರೀ ಇದು, ಮೋಸ್ಟ್ ರಿಪೀಟೆಡ್ ಕ್ವಶನ್ನು. ನೋಡಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್, ಜಂಟಿ ಅಧಿವೇಶನ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂದರೆ ಲೋಕಸಭೆಯಲ್ಲಿ ಮಾತ್ರ ನಾವು ಹಣಕಾಸು ಮಸೂದೆನ ಮಂಡಿಸ್ಬೋದು. ಬೇರೆ ಮಸೂದೆಗಳನ್ನ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಮಂಡಿಸ್ಬೋದು. ಅಂದರೆ ರಾಜ್ಯಸಭೆಯಲ್ಲಿ ಬೇಕಾದರೂ ಮಂಡಿಸ್ಬೋದು, ಲೋಕಸಭೆಯಲ್ಲಿ ಬೇಕಾದರೂ ಮಂಡಿಸ್ಬೋದು. ಆದರೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಹಣಕಾಸು ಮಸೂದೆಯನ್ನು ಮಂಡಿಸಬೇಕಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಬೇಕು ನೀವು. ಎಷ್ಟನೇ ವಿಧಿ ಪ್ರಕಾರ? 110ನೇ ವಿಧಿ ಪ್ರಕಾರ. 110ನೇ ವಿಧಿ ಪ್ರಕಾರ. 108ನೇ ವಿಧಿ ಏನು ಹೇಳ್ತದೆ? ಜಂಟಿ ಅಧಿವೇಶನ. 110ನೇ ವಿಧಿ ಹಣಕಾಸು ಮಸೂದೆ ಎಲ್ಲಿ? ಲೋಕಸಭೆಯಲ್ಲಿ ಮಂಡಿಸಬೇಕು. ಮತ್ತು 80ನೇ ವಿಧಿ ಏನು ಹೇಳ್ತದೆ? ರಾಷ್ಟ್ರಪತಿಗಳು ರಾಜ್ಯಸಭೆಗೆ 12 ಜನ ನಾಮನಿರ್ದೇಶನ ಮಾಡ್ಬೋದು ಸದಸ್ಯರನ್ನು ಅಂತ 80ನೇ ವಿಧಿ ಹೇಳ್ತದೆ. ನೋಡಿ, ವಿಧಿಗಳ್ನು ನೀವು ಲೆಕ್ಕ ಕ್ಲೀನಾಗಿ ಗ್ಯಾಪ್ನ ಇಟ್ಕೊಬೇಕಾಗ್ತದೆ. ನೋಡಿ, ಇದಿಷ್ಟು ಏನು ಇದು ಹಣಕಾಸು ಮಸೂದೆ ಬಗ್ಗೆ ಲೋಕಸಭೆಯಲ್ಲಿ 110ನೇ ವಿಧಿ ಹೇಳ್ತದೆ ಅಂತ ಈ ಪ್ರಶ್ನೆಗೆ ಆನ್ಸರ್ ಆಗ್ತದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ ಇಲ್ಲಿ 15ನೇ ಪ್ರಶ್ನೆ. ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಕುರಿತು ತಿಳಿಸುವ ವಿಧಿ ಯಾವುದು ಅಂತ ಕೇಳ್ತಾರೆ. ಇಂಪೀಚ್ಮೆಂಟ್, ಇಂಗ್ಲೀಷ್ನಲ್ಲಿ ಇಂಪೀಚ್ಮೆಂಟ್ ಅಂತಾರೆ. ಯಾವ ವಿಧಿ? ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ 54ನೇ ವಿಧಿ, ಬಿ
61ನೇ ವಿಧಿ, 72ನೇ ವಿಧಿ, 75ನೇ ವಿಧಿ. ಇದು ಸರಿಯಾದ ಉತ್ತರ ಯಾವುದು ನೋಡೋದ ಹೇಳಿ? ಸರಿಯಾದ ಉತ್ತರ ನೋಡೋದಾದರೆ 61ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯವರು ಸಂವಿಧಾನಿಕ ವಿರೋಧವಾಗಿ ಯಾವುದಾದರೂ ಸಂವಿಧಾನ ವಿರೋಧ ಚಟುವಟಿಕೆಗಳಲ್ಲಿ ಭಾಗವಾಗಿ ಅದರ ಸಂಪೂರ್ಣ ಮಾಹಿತಿ ಇತ್ತು ಅಂದರೆ ಮಹಾಭಿಯೋಗದ ಮೂಲಕ ಅವ್ರನ್ನ ವಜಾ ಮಾಡ್ಬೋದು. ಯಾರನ್ನ? ರಾಷ್ಟ್ರಪತಿಗಳನ್ನೇ ಮಹಾಭಿಯೋಗದಿಂದ ವಜಾ ಮಾಡ್ಬೋದು. ಇದ್ರ ಬಗ್ಗೆ ಯಾವ ವಿಧಿ ಹೇಳ್ತದೆ? 61ನೇ ವಿಧಿ. 61ನೇ ವಿಧಿ ಈ ಒಂದು ಇಂಪಾರ್ಟೆಂಟು. ಇದುವರೆಗೂ ಯಾರೂ ರಾಷ್ಟ್ರಪತಿಗಳು ಮಹಾಭಿಯೋಗದ ಅಡಿಯಲ್ಲಿ ಪದಚ್ಯುತಿಗೊಂಡಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಕೇಳ್ತಾರೆ ಸುಮ್ಮನೆ ಕೆ ಇ ಅವರು ಇದೇ ರೀತಿ ಹೇಳಿಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದುವರೆಗೂ ಯಾರು ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಗಳು ಪದಚ್ಯುತಿ ಆಗಿದ್ದಾರೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನಾವು ತುಂಬ ಕ್ಲೀನಾಗಿ ಎಕ್ಸಾಕ್ಟಾಗಿ ನಮಗೆ ಆನ್ಸರ್ ಗೊತ್ತಿದ್ದರೆ ಏನು ಕೇಳಿದ್ರು ನಾವು ಆನ್ಸರ್ ಮಾಡಬಹುದು. ಅದಕ್ಕೋಸ್ಕರ ಹೇಳಿದ್ದು ರಾಷ್ಟ್ರಪತಿ ಮಹಾಭಿಯೋಗ 61ನೇ ವಿಧಿ. ಜ್ಞಾಪನ ಇಟ್ಕೊಳ್ಳಿ. ನಂತರ ಬನ್ನಿ 16ನೇದು, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು? ಪಂಚಾಯತ್ ರಾಜ್ಯ ವ್ಯವಸ್ಥೆ. ನೋಡಿ, VAO ಎಕ್ಸಾಮಲ್ಲಿ ಇದ್ರ ಬಗ್ಗೆ ಜಾಸ್ತಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಯಾವ ಎಕ್ಸಾಮು? VAO ಎಕ್ಸಾಮಲ್ಲಿ. ಅದಕ್ಕೆ ನೋಡ್ಕೊಳ್ಳಿ. ನೋಡಿ ಆಪ್ಷನ್ ನೋಡಿ, 73ರಿಂದ 74ನೇ ತಿದ್ದುಪಡಿ, 42, 44ನೇ ತಿದ್ದುಪಡಿ, 86, 91ನೇ ತಿದ್ದುಪಡಿ, 52, 61ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ 73 ಮತ್ತು 74ನೇ ತಿದ್ದುಪಡಿ ಸರಿಯಾದ ಉತ್ತರ. ಇದನ್ನು 1992ರಲ್ಲಿ ಮಾಡ್ತಾರೆ ಈ ತಿದ್ದುಪಡಿನ. ಏನು ಇದ್ರ ಬಗ್ಗೆ ನೋಡಿಲಿ. ಈ 73ನೇ ತಿದ್ದುಪಡಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ತಿಳಿಸ್ತದೆ. ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಇದ್ರ ಪಂಚಾಯಿತಿಗಳ ಬಗ್ಗೆ ಯಾವುದು 73ನೇ ತಿದ್ದುಪಡಿ ತಿಳಿಸ್ತದೆ. ಮತ್ತು ನಂತರ ಸರ್ 74ನೇ ತಿದ್ದುಪಡಿ ಏನು ತಿಳಿಸ್ತದೆ? 74ನೇ ತಿದ್ದುಪಡಿ ಬಂದ್ಬಿಟ್ಟು ನಗರಸಭೆ, ಮಹಾನಗರ ಪಾಲಿಕೆ, BBMP ಅಂತೀವಲ್ಲ, ಆ ಥರದ ಬಗ್ಗೆ, ಈ ನಗರ ಪಾಲಿಕೆಗಳ ಬಗ್ಗೆ 74ನೇ ತಿದ್ದುಪಡಿ ತಿಳಿಸ್ತದೆ. ಇದು ನಗರ ಪಂಚಾಯಿತಿಗಳ ಬಗ್ಗೆ ಆದರೆ 73ನೇದು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮೀಣ ಸ್ಥಳೀಯ ಪಂಚಾಯಿತಿಗಳ ಬಗ್ಗೆ 73ನೇ ವಿಧಿ ನಮಗೆ ತಿಳಿಸ್ತದೆ. ತುಂಬಾ ಇಂಪಾರ್ಟೆಂಟು. ನೋಡಿ VAOಗೆ ಯಾರ್ಯಾರು ರೆಡಿ ಆಗ್ತಾ ಇದ್ದೀರಾ ನೋಡಿ, VAOಗೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ತುಂಬ ತಿಳ್ಕೊಬೇಕಾಗ್ತದೆ. ಇನ್ನೊಂದು ಕೇಳ್ತಾರೆ 243K ಏನದ್ರ ಬಗ್ಗೆ ತಿಳಿಸ್ತದೆ ಅಂದರೆ ಇದು ರಾಜ್ಯ ಚುನಾವಣಾ ಆಯೋಗಗಳ ಬಗ್ಗೆ ತಿಳಿಸ್ತದೆ. ಇದು ಈ ಥರ ನೀವೇನಾದರೂ ಪಂಚಾಯತ್ ರಾಜ್ಯ ವ್ಯವಸ್ಥೆ ಸರ್ ಕ್ಲಾಸ್ ಬೇಕು ಅಂದರೆ ಕ್ಲಾಸ್ ಅಂತ ಕಾಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಕ್ಲಾಸು ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಯಾವ್ಯಾವ ರೀತಿ ಕೇಳ್ಬೋದು, ತಿದ್ದುಪಡಿ ಬಗ್ಗೆ ಎಲ್ಲ ಕ್ಲಾಸ್ ಮಾಡ್ತೀನಿ. ಕ್ಲಾಸ್ ಅಂತ ಬೇಕಾದರೆ ಕ್ಲಾಸ್ ಅಂತ ಕಾಮೆಂಟ್ ಹಾಕಿ. ಬನ್ನಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿಲಿ 17ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ಅವರನ್ನು ನೇಮಿಸುವವರು ಯಾರು ಅಂತ ಕೇಳಿದ್ದಾರೆ. ಪ್ರಧಾನಮಂತ್ರಿ. ನಮ್ಮ ಪ್ರಧಾನಮಂತ್ರಿನೇ ಅಲ್ವಾ ಅಂದ್ಕೊಂಡ್ಬಿಡ್ತೀರಾ? ಅಲ್ಲ. ಮುಖ್ಯ ನ್ಯಾಯಮೂರ್ತಿ ಅಲ್ಲ, ರಾಷ್ಟ್ರಪತಿ. ಒಂದು ಏನು ಸಂಸತ್ನಲ್ಲಿ ಒಂದು ಅವರ ಹೆಸರು ಕೊಡ್ತಾರೆ, ಯಾರು ಅನುಮೋದನೆ ಮಾಡ್ತಾರೆ, ಅದನ್ನು ಅಂಗೀಕಾರವಾಗಿ ನೇಮಿಸೋದು ಯಾರು ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರನ್ನ? ಭಾರತದ ಅಟಾರ್ನಿ ಜನರಲ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು. ಎಷ್ಟನೇ ವಿಧಿ ಪ್ರಕಾರ ಅಂತ ಕೇಳ್ತಾರೆ? 76ನೇ ವಿಧಿ ಪ್ರಕಾರ ಭಾರತದ ಅಟಾರ್ನಿ ಜನರಲನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಮತ್ತು ಇವ್ರು ಏನು ದೇಶದ ಅಟಾರ್ನಿ ಜನರಲ್ ಇದ್ದಾರ, ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ. ಯಾರು? ಅಟಾರ್ನಿ ಜನರಲ್. ಅದಕ್ಕೆ ಹೇಳಿದ್ದು ತುಂಬಾ ಇಂಪಾರ್ಟೆಂಟ್. ಇದು ನೋಡ್ಕೊಳ್ಳಿ. ಮೊನ್ನೆ ಕರ್ನಾಟಕ ಸಿವಿಲ್ ಪೊಲೀಸ್ ಎಕ್ಸಾಮಲ್ಲೂ ಇದನ್ನು ಕೇಳಿದರು. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟು. ನೋಡ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳನ್ನೇ ನಾನು ಇದು ಹೇಳ್ತಾ ಇರೋದು. ಬರೀ ಆ ಕ್ವಶನ್ ಅಲ್ಲ, ಸಬ್ ಪಾಯಿಂಟ್ ವಿವರಣೆ ಕೊಡ್ತಾ ಇದ್ದೀನಲ್ಲ, ಅವನು ಗಮನದಲ್ಲಿಟ್ಕೊಳ್ಳಿ. ಅವನು ಕೇಳೋ ಚಾನ್ಸಸ್ ಇರುತ್ತೆ. ನಂತರ ಬನ್ನಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ಎ
18ನೇ ಭಾಗ, 20ನೇ ಭಾಗ, 9ನೇ ಭಾಗ ಮತ್ತು 3ನೇ ಭಾಗ ಅಂತ ಕೇಳಿದ್ದಾರೆ. 3ನೇ ಭಾಗ ಎಲ್ಲ ತೆಗ್ದಾಕ್ರಿ, 9ನೇ ಭಾಗ ಎಲ್ಲ ತೆಗ್ದಾಕ್ರಿ. ಇವೆರಡರಲ್ಲಿ ಕನ್ಫ್ಯೂಸ್ ಹೊಡಿತೈತೆ, ಅಲ್ಲೆಲ್ವ ಇರೋದು ತೋರಿಸೋ ಪರಿಸ್ಥಿತಿಗಳು ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು 18ನೇ ವಿಧಿ, 18ನೇ ಭಾಗ. ಎಷ್ಟನೇ ವಿಧಿ ಅಂದರೆ 352ನೇ ವಿಧಿಯಿಂದ 360ನೇ ವಿಧಿವರೆಗೂ ಏನರ ಬಗ್ಗೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳ್ಕೊತೀವಿ. ತುರ್ತು ಪರಿಸ್ಥಿತಿಗಳ ಬಗ್ಗೆ ನೋಡಿ ಇಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ 352ನೇ ವಿಧಿ, 52ನೇ ವಿಧಿ. ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ 356ನೇ ವಿಧಿ. ಮತ್ತು ಮೂರನೇದು ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ 360ನೇ ವಿಧಿ ನಮಗೆ ತಿಳಿಸ್ತದೆ. ಇದಿಷ್ಟು ತುಂಬ ಇಂಪಾರ್ಟೆಂಟ್. ಈ ವಿಧಿಗಳನ್ನೆಲ್ಲ ನೀವು ಗ್ಯಾಪ್ನ ಇಟ್ಕೊಬೇಕು. ಇಲ್ಲಾಂದರೆ ಈ ಮೇಯ್ನ್ ಈ ವಿಧಿನೇ ನಿಮಗೆ ಗ್ಯಾಪ್ನ ಇರಲಿಲ್ಲ ಅಂದರೆ ನೀವು ಅಲ್ಲಿ ವೇಗವಾಗಿ ಕ್ವಶನ್ಗಳಿಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಮತ್ತು ಈ ವಿಧಿನೂ ಗ್ಯಾಪ್ನ ಇರಲಿ ನಿಮಗೆ. 368ನೇ ವಿಧಿ ತಿದ್ದುಪಡಿ ಬಗ್ಗೆ, ಸಂವಿಧಾನ ತಿದ್ದುಪಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತದೆ. ಯಾವುದು? 368ನೇ ವಿಧಿ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮತ್ತು ಈ ಪ್ರಶ್ನೆಗೆ ಯಾವುದು ಉತ್ತರ ಅಂದರೆ 18ನೇ ಭಾಗ ಸರಿಯಾದ ಉತ್ತರವಾಗ್ತದೆ. ಬರೀ ನೆಕ್ಸ್ಟ್ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಫಂಡಮೆಂಟಲ್ ಡ್ಯೂಟೀಸ್ ಯಾರ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಆಯೋಗಗಳ ಹೆಸರಿದೆ ನೋಡಿ ಇಲ್ಲಿ. ಸಮಿತಿ: ಸರ್ಕಾರಿ ಆಯೋಗ, ಸ್ವರ್ಣ ಸಿಂಗ್ ಸಮಿತಿ, ಬಲವಂತ್ ರಾಯ್ ಮೆಹ್ತಾ ಸಮಿತಿ, ವರ್ಮಾ ಸಮಿತಿ ಅಂತ ಇಷ್ಟು ಸಮಿತಿಗಳಿದೆ. ಸರಿಯಾದ ಉತ್ತರ ಯಾವುದ್ರಿ ಅಂತ ಕೇಳಿದ್ರೆ ವರ್ಣ ಸಿಂಗ್ ಸಮಿತಿ ಸರಿಯಾದ ಉತ್ತರವಾಗ್ತದೆ. 1972ರಲ್ಲಿ 42ನೇ ತಿದ್ದುಪಡಿ ಏನಾಗ್ತದೆ ನೋಡಿ, 42ನೇ ತಿದ್ದುಪಡಿ. ಅದರ ಮೂಲಕ ಈ ಸಮಿತಿಯ ಶಿಫಾರಸ್ಸಿನ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸ್ತಾರೆ. ನಂತರ 11 ಮೂಲಭೂತ ಕರ್ತವ್ಯ ಆಗಿದ್ದು ಯಾವಾಗ? 2002 86ನೇ ತಿದ್ದುಪಡಿ ಮೂಲಕ 11 ಮೂಲಭೂತ ಕರ್ತವ್ಯಗಳಾಗ್ತವೆ. ಇಲ್ಲಿ ಯಾವ ಆನ್ಸರ್ ಅಂದರೆ ಸ್ವರ್ಣ ಸಿಂಗ್ ಸಮಿತಿ 1972ರಲ್ಲಿ 42ನೇ ತಿದ್ದುಪಡಿ ಮೂಲಕ ತರ್ತಾರೆ. ನೋಡಿ, ತುಂಬ ಇಂಪಾರ್ಟೆಂಟ್. ಎಷ್ಟನೇ ವಿಧಿ ಭಾಗ ಅಂತ ನೋಡಿ, ಎಷ್ಟನೇ ಭಾಗ ಅಂತ ಕೇಳಿದ್ರೆ 4/1 ಮತ್ತು 51/1ನ ವಿಧಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ನೋಡಬಹುದು. ಇನ್ನು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ. ಏನಂದರೆ ಅದು ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ರೆ ರಷ್ಯಾ ಅಂತ ಬರೀರಿ. ರಷ್ಯಾ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಇದಿಷ್ಟು ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಇದು ನಮ್ಮ ಇವತ್ತಿನ ಕ್ಲಾಸ್ನ ಕೊನೆಯ ಪ್ರಶ್ನೆ ಆಗಿರ್ತದೆ. ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ನೀಡುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ರಾಜ್ಯಪಾಲರಿಗೆ ಅಂತ ಕೇಳಿರೋದು. ಇದು ತುರ್ತು ಸಮಯದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋ ಅಧಿಕಾರ ಇರ್ತದೆ. ಯಾರಿಗೆ? ರಾಜ್ಯಪಾಲರಿಗೆ. ಯಾವ ವಿಧಿ ಅಂತ ಕೇಳಿರೋದಿಲ್ಲಿ? ವಿಧಿ ಬಂದ್ಬಿಟ್ಟು ನೋಡಿ ಇಲ್ಲಿ ಆಪ್ಷನ್ ಎ 123, 113, 356, 200 ಅಂತ ಕೇಳಿದ್ದಾರೆ. ಒಂದಂತೂ ಆರಾಮಾಗಿ ಸ್ಕಿಪ್ ಮಾಡ್ಬೋದು, ಯಾವುದು ಇದಲ್ಲ ಅಂತ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಏನು ಯೋಚನೆ ಮಾಡ್ಬೋದು ನೋಡಿ, 213 ಸರಿಯಾದ ಉತ್ತರ. 213 ಇದೆಯಾ ನೋಡಿ, ಇದು ಸರಿಯಾದ ಉತ್ತರವಾಗ್ತದೆ. ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಕೊಟ್ಟಿರೋ ವಿಧಿ ಯಾವುದು ಅಂದರೆ 213ನೇ ವಿಧಿ. ಮತ್ತು ರಾಷ್ಟ್ರಪತಿಗೆ ಯಾರು ಸರ್ ಕೊಟ್ಟಿರೋದು ವಿಧಿ ಅಂದರೆ ನೋಡಿ, ಇಲ್ಲೇ ಇದೆಯಲ್ಲ 123ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸ್ಬೋದು. ಎಲ್ಲಿ? ನಮ್ಮ ರಾಷ್ಟ್ರಕ್ಕೆ ಸುಗ್ರೀವಾಜ್ಞೆ ಹೊರಡಿಸ್ಬೋದು. ಆದರೆ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ಮಾತ್ರ ಸುಗ್ರೀವಾಜ್ಞೆ ಹೊರಡಿಸೋಕ್ಕೆ ಸಾಧ್ಯ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 213 ಸರಿಯಾದ ಉತ್ತರ ಆಗ್ತದೆ. ಇನ್ನಿದು ಗೊತ್ತಲ್ಲ, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಅಂತ. ಇದಿಷ್ಟು ನೋಡಿ ಈ ಪ್ರಶ್ನೆಗಳು. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ
ಒಂದಷ್ಟು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಗಳು ನಾನು ನಿಮಗೆ ಕ್ಲಾಸ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ಲಾಸ್ಗಳ ಮುಂದೆ ಬರ್ತವೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾವ್ಯಾವ ಕ್ಲಾಸ್ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ಆ ಕ್ಲಾಸ್ನ ನಾನು ನಿಮಗೆ ಮಾಡಿಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.